ಎಲ್ಲರಿಗೂ ನಮಸ್ಕಾರ. ಇವತ್ತೇನು ವೇಮಗಲ್ಲು ಕುರುಗಲ್ಲು ಪಟ್ಟಣ ಪಂಚಾಯಿತಿ ಮುಂದ್ಗಡೆ ಇವತ್ತು ಪ್ರಗತಿಪರ ಸಂಘಟನೆ ಮುಖಂಡರುಗಳು ಮತ್ತು ನೌಕರರು ಇವತ್ತು ನಸಾಪುರ ವೇಮಗಲ್ಲು ಮತ್ತು ಕ್ಯಾಲ್ನರ್ ಭಾಗದ ಏನು ಬೆಸ್ಕಾಮಲ್ಲಿ ಕೆಲಸ ಮಾಡೋಂಥ ನೌಕರರ ನೇತೃತ್ವದಲ್ಲಿ ಈ ಒಂದು ಖಾಸಗೀಕರಣವನ್ನು ವಿರೋಧಿಸಿ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆ ಅಂತಂದರೆ ಹಿಂದೆ ನಾವು ಸುಮ್ಮನೆ ಕುಂತಿದ್ವಿ. ಇವತ್ತು ಖಾಸಗೀಕರಣ ಒಂದೊಂದಾಗೆ ಮಾರಾಟ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ನಮ್ಮ ಸರ್ಕಾರಗಳು. ಇವತ್ತು LIC ಹೋಯ್ತು, BSNL ಹೋಯ್ತು, ಇವತ್ತು ಬ್ಯಾಂಕ್ಗಳಿರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಇತ್ತು, ವಿಜಯ ಬ್ಯಾಂಕ್ ಇತ್ತು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇತ್ತು. ಇವೆಲ್ಲ ಕೂಡ ಇವತ್ತು ಖಾಸಗೀಕರಣ ಆಗಿ ಎಲ್ಲ ನ್ಯಾಷನಲೈಸ್ ಮಾಡ್ಕೊಂಡು ಹೊರಟೋದ್ರು. ಇವತ್ತೆಲ್ಲ ಹೊರಟೋಯ್ತಾವೆಲ್ಲ ಕಂಪ್ನಿಗಳು. ಇವತ್ತು ಮೊದಲು KEB ಅಂತ ಇದ್ರು, ಅಣ್ಣ ಕರೆಕ್ಟನೇ, ಮೊದಲು KEB ಅಂತ ಇದ್ರು, ಕರ್ನಾಟಕ ಎಲೆಕ್ಟ್ರಿಕಲ್ ಬೋರ್ಡ್ ಅಂತ. KEB ಅಂದ್ರೆ ಒಂದು ಗೌರವ ಇತ್ತು. ಅದಾದ ನಂತರ ಬೆಸ್ಕಾಮು ಸೆಸ್ಕಾಮು ಅಂತ ಏನೇನೋ ಮಾಡ್ಕೊಂಡು ಹೊರಟ್ರು. ಇವತ್ತು ಟಾಟಾ ಕಂಪ್ನಿಗೆ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ನೌಕರರ ಪರಿಸ್ಥಿತಿ ಏನಾಗಬೇಕು, ಈ ನೌಕರರ ಕುಟುಂಬಗಳು ಏನಾಗಬೇಕು, ರೈತರು ಏನಾಗಬೇಕು, ಕಾರ್ಮಿಕರು ಏನಾಗಬೇಕು, ವಿದ್ಯುತ್ ಬಳಸುವಂಥ ಪ್ರತಿಯೊಬ್ಬರು ಕೂಡ ಇವತ್ತು ಸಮಸ್ಯೆಗೆ ಸಿಕ್ಕಾಕಂತಾರೆ. ಇವತ್ತು ಜಿಯೋದನ್ನು ಬಂದ 3 ತಿಂಗಳ ಫ್ರೀ ಅಂತ ಹೇಳ್ದ, ಕರೆನ್ಸಿ ಏನಿಲ್ಲ, 3 ತಿಂಗಳು ಫ್ರೀ, ಸಿಮ್ ತಗೊಂಡ್ರಿ ಹೋಗ್ರಿ ಅಂತ. ನಮ್ಮವರು ಅಷ್ಟೇ ಜನಗಳು ಫ್ರೀ ಸಿಕ್ಕಿದ್ರೆ ಸಾಕು ಎಲ್ಲ ತಗೊಂಡ್ರು. ಈಗ 300 ರೂಪಾಯಿ, 350 ರೂಪಾಯಿ, 1000 ರೂಪಾಯಿ, 600 ರೂಪಾಯಿ ವಸೂಲಿ ಮಾಡ್ತಾವ್ರೆ. ಅದ್ರ ಜೊತೆಗೆ ಇವತ್ತು ಡಿಶ್ ಆಯಿತು, ಡಿಶ್ ಬಿಲ್ ಆಯಿತು. ಇವತ್ತು ಟಿವಿಗಳಿಗೆ ಕರೆನ್ಸಿ ಹಾಕಿದ್ರೆ ಮಾತ್ರ ಮನೆಗಳಲ್ಲಿ ಬರ್ತದೆ. ಪಕ್ಕದ ಮನೆಯಲ್ಲಿ ಓಡಾಡ್ತಾ ಇದ್ರೆ ಇಲ್ಲಿಲ್ಲ. ಇವತ್ತು ವಿದ್ಯುತ್ ಕೂಡ ಅದೇ ಪರಿಸ್ಥಿತಿ ಆಗ್ತದೆ. ಇವತ್ತು ರೈತರು ಬೆಳೆದಂಥ ಬೆಳೆಗಳಿಗೆ ಬೆಲೆ ಇಲ್ಲ, ರೈತರ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡೋದಕ್ಕೆ ಹಣ ಇಲ್ಲ. ಇವತ್ತು ಅವರ ಜೀವನಗಳನ್ನು ಸರಿದೂಗಿಸೋದಕ್ಕೆ ಇವತ್ತು ರೈತ ಪಡ್ತಾ ಇರ್ತಕ್ಕಂಥ ಕಷ್ಟನ ಇವತ್ತು ಸರ್ಕಾರಗಳು ಅರ್ಥ ಮಾಡ್ಕೊತ ಇಲ್ಲ. ಇವತ್ತು ರೈತರು ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡೋದಕ್ಕೆ ಇವತ್ತು ಸರ್ಕಾರಗಳಿಂದ ಆಗ್ತಾ ಇಲ್ಲ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಇವತ್ತು ಎರಡು ವಿಚಾರ ಹೇಳ್ಬೇಕಾಗ್ತದೆ ಬಂಧುಗಳೇ. ಸೆಂಟ್ರಲ್ ಗೌರ್ಮೆಂಟು ರೈತರ ವಿರೋಧಿ ಕಾಯ್ದೆಗಳನ್ನ ಜಾರಿ ಮಾಡಕ್ಕೆ ಬಂದರು. ಏನು ಕೃಷಿ ಕಾಯ್ದೆ ಜಾರಿ ಮಾಡಕ್ಕೆ ಬಂದರು, ಅದ್ರ ಜೊತೆಗೆ KPTCL ಕಾಯ್ದೆನ ವಿರೋಧಿ ಕಾಯ್ದೆ ಥರ ಜಾರಿ ಮಾಡಕ್ಕೆ ಬಂದರು, APMC ಕಾಯ್ದೆಯನ್ನು ಜಾರಿ ಮಾಡಕ್ಕೆ ಬಂದರು. ಇವತ್ತು ಅದನ್ನೆಲ್ಲ ಹೋರಾಟವನ್ನು ವಿರೋಧಿಸಿ ಇವತ್ತು ದೆಹಲಿ ಗಡಿ ಭಾಗದಲ್ಲಿ, ಪಂಜಾಬ್, ಹರಿಯಾಣ ಆ ಭಾಗದಲ್ಲಿರ್ತಕ್ಕಂಥ ರೈತ ಸಂಘಟನೆಗಳು, ರೈತರು ಹೋರಾಟ ಮಾಡಿ ಇವತ್ತು ಸಾವಿರಾರು ದಿನಗಳು ಹೋರಾಟ ಮಾಡಿದ್ದ ಪ್ರತಿಫಲವಾಗಿ ಅದನ್ನು ವಾಪಸ್ ತಗೊಂತೀನಿ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದ್ದಾರೆ. ಆದರೆ ಸಾವಿರಾರು ಜನ ರೈತರ ಸತ್ತರಲ್ಲಿ ಇವತ್ತು ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸುವಂಥ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ. ಮಳೆಗಳು ಹೊಡೆದ್ರು, ಹಳ್ಳ ತೋಡಿದ್ರು, ಮುಳ್ಳು ಹಾಕಿದ್ರು, ಏನು ಬೇಕೋ ಮಾಡಬಾರ್ದಂತ ಎಲ್ಲ ಕೆಲಸಗಳನ್ನು ಮಾಡಿದ್ರು. ಅದರ ಜೊತೆಗೆ ಇವತ್ತು ಏನು ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರ ಅದನ್ನು ಮಾಡೋಕ್ಕೆ ಹೋದರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅದನ್ನು ಯಥಾವತ್ತಾಗಿ ಪಾಲನೆ ಮಾಡೋಕ್ಕೆ ಹೋಗ್ತಾವ್ರೆ. ಆ ಸಂದರ್ಭದಲ್ಲಿ ಅವರು ಮಾಡೋಕ್ಕೆ ಹೋದಾಗ ಅದೇ ಕಾಂಗ್ರೆಸ್ ಸರ್ಕಾರ ವಿರೋಧಿಸಿತ್ತು. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅದನ್ನು ಮಾಡ್ಕೊಂಡು ಬರೋಕ್ಕೆ ಹೊರಟಿದ್ದಾರೆ. ಇವತ್ತು ನಾವು ಎರಡು ಸರ್ಕಾರಗಳಿಗೆ ಹೇಳೋದು ಒಂದೇ, ನೀವು ನಮ್ಮ ಮತದಿಂದ ಪಡೆದಿದ್ದೀರಿ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಇವಾಗ ಪಕ್ಷಾತೀತವಾಗಿ ನಾವೆಲ್ಲ ಇದ್ದೀವಿ ಇಲ್ಲಿ. ಇವತ್ತು ರೈತರು ಏನಾದರೂ ಒಂದು ನಿಮ್ಮ ವಿರುದ್ಧ ಸಿಡಿದೇಳಿದ್ರೆ ಎಲ್ಲ ಹೈವೇಗಳು, ರೋಡ್ಗಳೆಲ್ಲ ಬಂದ್ ಮಾಡಿ ಇವತ್ತು JCPಗಳು ತಗೊಂಡು ಅಗದು ಹೋರಾಟ ಮಾಡುವಂಥ ಕಾಲ ಹತ್ತಿರದಲ್ಲಿ ಬರ್ತದೆ. ಈಗಲೂ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಕೂಡಲೇ ಇವತ್ತೇನು ಟಾಟಾ ಕಂಪ್ನಿಗೆ ಅವರು KERCಗೆ ಏನು ಹಾಕ್ಕೊಂಡಿದ್ದಾರೆ ಟಾಟಾ ಅವರು, ಯಾವುದೇ ಕಾರಣಕ್ಕೂ ಟಾಟಾ ಕಂಪ್ನಿಗೆ ಖಾಸಗೀಕರಣ ಮಾಡೋದಕ್ಕೆ ಬಿಡಬಾರ್ದು. ಸರ್ಕಾರದ ಸ್ವಾಮ್ಯದಲ್ಲೇ ಇರಬೇಕು. ನೌಕರರ ಭವಿಷ್ಯ ಉಳಿಬೇಕು, ಅವ್ರ ಕುಟುಂಬಗಳು ಉಳಿಬೇಕು, ರೈತರು ಉಳಿಬೇಕು, ಕಾರ್ಮಿಕರು ಉಳಿಬೇಕು, ಬಡ ಜನತೆ ಉಳಿಬೇಕು. ಇವತ್ತೇನು ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಯಾವ ಜ್ಯೋತಿಗಳೆಲ್ಲ ಬರ್ತಾ ಇದೆ, ಆ ಜ್ಯೋತಿಗಳೆಲ್ಲನೂ ಜನಗಳಿಗೆ ತಲುಪುವಂಥ ಕೆಲಸ ಮಾಡಬೇಕು. ಇವತ್ತು ಸರ್ಕಾರಕ್ಕೆ ನಾವು ಈ ಒಂದು ಒಟ್ಟಾಗಿ ಪ್ರಗತಿಪರ ಸಂಘಟನೆಗಳಿಂದ ನಾವು ಒತ್ತಾಯ ಮಾಡ್ತಾ ಇರೋದು ಒಂದೇ, ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರ್ದು. ನೀವು ಖಾಸಗೀಕರಣ ಮಾಡೋಕ್ಕೆ ಹೊರಟ್ರೆ ನಾವು ಬಿಡೋದಿಲ್ಲ. ಇನ್ನಷ್ಟು ಉಗ್ರ ಹೋರಾಟಗಳನ್ನು ನಾವು ಕರೆ ಕೊಡ್ತೀವಿ. ಇವತ್ತು ಸಾಮೂಹಿಕವಾಗಿ ಎಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಹಳ್ಳಿನಲ್ಲೂ ಕೂಡ ಹೋರಾಟಗಳು ಸ್ಟಾರ್ಟ್ ಆಗ್ತದೆ ಸರ್ಕಾರಗಳ ವಿರುದ್ಧ. ಈಗಲಾದರೂ ಎಚ್ಚೆತ್ಕೊಳ್ರಿ, ಖಾಸಗೀಕರಣ ಮಾಡೋದನ್ನು ಬಿಡ್ರಿ, ಸರ್ಕಾರ ನಡೆಸ್ರಿ. ನಿಮ್ಗೆ ಸರ್ಕಾರ ನಡೆಸೋಕ್ಕಾಗಿಲ್ಲ ಅಂದ್ರೆ ಬಿಟ್ಟು ಮನೆಗೆ ಹೋಗ್ರಿ ಸ್ವಾಮಿ. ಯಾಕೆ ಬೇಕು ಸರ್ಕಾರ ನಡೆಸೋಕ್ಕಾಗಿಲ್ಲ ಅಂದ್ರೆ ಖಾಸಗೀಕರಣ ಬಿಟ್ಬಿಡ್ರಿ, ಸರ್ಕಾರನ ಖಾಸಗೀಕರಣ ಮಾಡಿಬಿಡ್ರಿ. ಏನಕ್ಕೆ ಬೇಕು ನಿಮಗೆ ಅಲ್ವಾ? ಜನರ ಹಿತ ಕಾಪಾಡೋಕ್ಕಾಗ್ತಾ ಇಲ್ಲ, ನೌಕರರ ಹಿತ ಕಾಪಾಡೋಕ್ಕಾಗ್ತಾ ಇಲ್ಲ, ಇವತ್ತು ಜನಸಾಮಾನ್ಯರ ಸಮಸ್ಯೆಗಳನ್ನ ಆಲಿಸೋಕ್ಕಾಗ್ತಾ ಇಲ್ಲ.
ಅಥವಾ ರೈತರ ಸಮಸ್ಯೆಗಳನ್ನ ಬಗೆಹರಿಸೋಕ್ಕಾಗ್ತಾ ಇಲ್ಲ, ರೈತರು ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ನೀವು ಮಾಡಬಾರ್ದು ಕೆಲಸಗಳೆಲ್ಲ ಖಾಸಗೀಕರಣ ಮಾಡ್ಕೊಂಡು ಮಾಡ್ತೀವಿ. ಇದನ್ನು ವಿರೋಧಿಸ್ತಾ ಇದ್ದೀವಿ. ಈ ಕೂಡಲೇ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ, ನೀವು ಕೂಡಲೇ ಇದ್ರ ವಿರುದ್ಧ ನೀವು ಒಂದು ಲೀಗಲ್ ಟೀಮ್ನ ರೆಡಿ ಮಾಡಿಕೊಂಡು ವಕೀಲರ ತಂಡವನ್ನು ನೇಮಕ ಮಾಡಿ ಈ ಟಾಟಾ ಕಂಪನಿಗೆ ಏನು ಖಾಸಗೀಕರಣ ಮಾಡಕ್ಕೆ ಕೊಟ್ಟಿದ್ದಾರೆ ಅದನ್ನು ತಡೆಯೋದಕ್ಕೆ ನೀವು ನೌಕರರ ಹಿತ ಕಾಪಾಡಬೇಕು, ರೈತರ ಹಿತ ಕಾಪಾಡೋದಕ್ಕೆ, ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದ ಜನರ ಹಿತ ಕಾಪಾಡೋದಕ್ಕೆ ಸರ್ಕಾರ ಬದ್ಧವಾಗಿರಬೇಕು. ಒಂದು ಲೀಗಲ್ ಟೀಮ್ ರೆಡಿ ಮಾಡಿ ಆ ಒಂದು ಟಾಟಾ ಕಂಪನಿ ವಿರುದ್ಧ ಕಾನೂನು ಹೋರಾಟ ಮಾಡೋದಕ್ಕೆ ನೀವು ಕ್ರಮ ಕೈಗೊಳ್ಬೇಕಂತ ಹೇಳಿ ಇದೇ ಸಂದರ್ಭದಲ್ಲಿ ತಮ್ಮನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಬಂಧುಗಳೇ. ಯಾಕೆ ಟಾಟಾ ಕಂಪನಿ ವಿರುದ್ಧ ನಾವು ಲೀಗಲ್ ಟೀಮ್ ಮಾಡಬೇಕು ಅಂತಂದರೆ, ಟಾಟಾ ಕಂಪನಿಗೆ ಇವತ್ತು ನಮ್ಮದೇ ಆದಂಥ ರಾಜ್ಯ ಸರ್ಕಾರ ಇಲ್ಲ, ನಮ್ಮ ರಾಜ್ಯದ ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ನಾವು ನಿಮಗೆ ಖಾಸಗೀಕರಣ ಮಾಡೋಕ್ಕೆ ಬಿಡಲ್ಲ ಅಂತೇಳಿ ಒಂದು ಅರ್ಜಿಯನ್ನು ಹಾಕ್ಬೋದು ಅಥವಾ ಟಾಟಾ ಕಂಪನಿಯ ಮನವಿಯನ್ನು ತಿರಸ್ಕಾರ ಮಾಡ್ಬೋದು ಬಂಧುಗಳೇ. ಆದರೆ ಅವ್ರಿಗೆ ಭಾಳಷ್ಟು ದಾರಿಗಳಿದೆ. ಇವತ್ತು 2003ರಲ್ಲಿ ವಾಜಪೇಯಿ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಏನು KPTCL ಬೆಸ್ಕಾಂ ಏನು ಕಾಯ್ದೆಯನ್ನು ಅವ್ರು ಇಟ್ಕೊಂಡು ಬೇರೆ ಬೇರೆ ಸುಪ್ರೀಂ ಕೋರ್ಟ್ಗೆ ಹೋಗೋಂಥದ್ದು, ಬೇರೆ ಬೇರೆ ದಾರಿಗಳಲ್ಲಿ ಹೋಗಿ ಈಗಾಗಲೇ ಮಹಾರಾಷ್ಟ್ರ ಮತ್ತು ಅಸ್ಸಾಮಲ್ಲಿ ಈ ಒಂದು ಖಾಸಗೀಕರಣವನ್ನು ಜಾರಿ ಮಾಡಿದ್ದಾರೆ. ಮಹಾರಾಷ್ಟ್ರ ಮತ್ತು ಅಸ್ಸಾಮಲ್ಲಿ ಅಲ್ಲಿ ಭಾಳಷ್ಟು ರೈತರು ಈ ವ್ಯವಸಾಯನೇ ಬೇಡ, ಏನಕ್ಕೆ ಬೇಕಿದ್ದು, ರೈತರು ಬೆಳೆದಂಥ ಬೆಳೆಗಳು ಬೆಲೆ ಇಲ್ಲ, ಅಲ್ಲಿ ನೋಡಿದ್ರೆ ಮೋಟ್ರಕ್ಕೆ ಕಾರ್ಡ್ ತೋರಿಸ್ಬೇಕು, ಮೋಟ್ರ್ ಓಡಬೇಕು, ಪಕ್ಕದ ತೋಟದ ನೀರು ಓಡ್ತಾ ಇರ್ತದೆ, ಇಲ್ಲಿ ಓಡಲ್ಲ. ಈ ಪರಿಸ್ಥಿತಿ ಬೇಡ ಅಂತ ಏನು ಕೃಷಿಯಿಂದ ಹಿಮ್ಮುಖ ಆಗ್ತಾ ಇದ್ದಾರೆ. ಇವತ್ತು ರೈತರ ಬೆನ್ನೆಲುಬು ಏನು ಅಂತ ಹೇಳ್ತಾರೆ, ಇದನ್ನು ಬೆನ್ನು ಮುರಿಯುವಂಥ ಕೆಲಸ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಇವತ್ತು ಏನು ಈ ಕಾಯ್ದೆಗಳ ವಿರುದ್ಧ ತಿದ್ದುಪಡಿ ಆಗಬೇಕು. ಈ ಕಾಯ್ದೆಗಳು ಏನೇನು ಮಾಡಿದ್ದಾರೆ, ರೈತ ವಿರೋಧಿ, ಜನ ವಿರೋಧಿ, ನೌಕರ ವಿರೋಧಿ ಕಾಯ್ದೆಗಳೇನಿದೆ ಅವೆಲ್ಲ ವಾಪಸ್ ಪಡಿಬೇಕು. ಯಾಕೆ ಅಂತಂದರೆ 2003ರಲ್ಲಿ ಮಾಡಿರ್ತಕ್ಕಂಥ ಕಾಯ್ದೆ ವಾಜಪೇಯಿ ನೇತೃತ್ವದಲ್ಲಿ, ಇವತ್ತು ಅದೇ ಕಾಯ್ದೆಗಳು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿಯವರು ಮುಂದುವರಿಸ್ಕೊಂಡು ಹೊರಟಿದ್ದಾರೆ. ಅದರ ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಮತ್ತು ಹಿಂದೆ ಇದ್ದಂಥ ಸಿದ್ದರಾಮಯ್ಯನವರು ಇದನ್ನು ಕೂಡ ಬಗ್ಗೆ ವಿರೋಧ ವ್ಯಕ್ತಪಡಿಸಿಲ್ಲ. ಯಾಕೆ ನೀವು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ? 2003ರಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು, ಮತ್ತು ಇವತ್ತು ನೀವು ವಿರೋಧ ವ್ಯಕ್ತಪಡಿಸ್ಬೇಕು. ಇವತ್ತು ರೈತರ ಹಿತ ಕಾಪಾಡೋದಕ್ಕೆ ಗುಲಾಮರಾಗೋದಕ್ಕೆ ಹೋಗಬೇಡ್ರಿ. ದಯವಿಟ್ಟು ರೈತರ ಹಿತ, ನೌಕರ ಹಿತ ಕಾಪಾಡಬೇಕು. ಈ ಕಾಯ್ದೆಗಳನ್ನು ಬದಲಾವಣೆ ಮಾಡಿ ಸರ್ಕಾರ ಸೌಮ್ಯದಲ್ಲೇ ಈ ಒಂದು ಬೆಸ್ಕಾಂ ಇರಬೇಕು, ಮತ್ತು ಸರ್ಕಾರನೇ ನಡೆಸಬೇಕು. ಈ ನೌಕರರಿಗೆ ಉದ್ಯೋಗದ ಗ್ಯಾರಂಟಿ ಕೊಡಬೇಕು ಅಂತೇಳಿ ಒತ್ತಾಯಿಸಿ ಇವತ್ತೇನು ಸಾಮೂಹಿಕವಾಗಿ ಪ್ರಗತಿಪರ ಸಂಘಟನೆಗಳು ಒಕ್ಕೂಟ ಇವತ್ತು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಮುಂದ್ಗಡೆ ಹೋರಾಟ ಮಾಡುವ ಮುಖಾಂತರ ಈ ಒಂದು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳ ಮುಖಾಂತರ KCR ಕಾರ್ಯದರ್ಶಿಗಳಿಗೆ ಒಂದು ಮನವಿಯನ್ನು ಕಳಿಸುವಂಥ ಕೆಲಸ ಎಲ್ಲ ಸಾಮೂಹಿಕವಾಗಿ ಮಾಡ್ತೀವಿ. ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ, ಇವತ್ತು ಪ್ರಾರಂಭ ಮಾಡಿದ್ದೀವಿ. ಇನ್ನು ಮುಂದೆ ಈ ಹೋರಾಟ ಕಿಚ್ಚು ಭಾಳಷ್ಟು ಹಳ್ಳಿಗಳಿಗೆ ಅಂಟ್ಕೊಂಡು ಹೋಗ್ತದೆ. ಈಗಾಗಲೇ ಹೇಳ್ದಂಗೆ ಹಳ್ಳಿಗಳಿಗೆ ಏನಾದರೂ ಬಂದು ರೈತರ ಪಂಪ್ಸೆಟ್ಗಳಿಗೆ ಏನಾದರೂ ಡಿಜಿಟಲ್ ಮೀಟರ್ ಅಳವಡಿಸೋಕೆ ಹೋದರೆ ಕಿತ್ತು ಬಿಸಾಕುವಂಥ ಕೆಲಸ ಆಗ್ತದೆ. ಇವತ್ತು ಯಾರು ಕೂಡ ನಮ್ಮ ರೈತರಲ್ಲಿ ಮನವಿ ಮಾಡ್ಕೊಳ್ತೀವಿ, ನೀವು ಯಾರು ಕೂಡ ಡಿಜಿಟಲ್ ಮೀಟರನ್ನು ಅಳವಡಿಸೋಕೆ ಬಂದರೆ ದಯವಿಟ್ಟು ಹಾಕ್ಸ್ಬೇಡ್ರಿ, ಅದನ್ನು ಕಿತ್ತು ಬಿಸಾಕುವಂಥ ಕೆಲಸ ಮಾಡಿರಿ. ನಾವು ರೈತ ಸಂಘ ನಿಮ್ಮ ಜೊತೆ ನಿಲ್ತೀವಿ, ರೈತರ ಪರವಾಗಿ ಇರ್ತೀವಿ. ಅವ್ರು ಏನು ಮಾಡೋಕ್ಕೆ ಸಾಧ್ಯ, ಕೇಸ್ ಹಾಕಿ ಜೈಲಿಗೆ ಕಳ್ಸೋಕ್ಕೆ ಸಾಧ್ಯ ಇದೆಯಾ, ಕಳಿಸ್ಲಿ. ಅದೆಷ್ಟು ಜನ ಜೈಲಿಗೆ ಕಳಿಸ್ತಾರೆ, ಎಷ್ಟು ಜನಕ್ಕೆ ಶಿಕ್ಷೆ ಕೊಡ್ತಾರೆ, ಕೊಡಲಿ ಅಂತ ಹೇಳ್ತಾ ಇವತ್ತು ಈ ಹೋರಾಟವನ್ನು ಎಲ್ಲ ಪ್ರಗತಿಪರ ಸಂಘಟನೆಗಳು ವಹಿಸ್ಕೊಂಡು ಎಲ್ಲ ಮುಖಂಡಗಳಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಬಂಧುಗಳೇ.